ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿರ್ಮಲಾ. ಸೊ ಇವತ್ತು ನಾನು ನಿನ್ನೆ ನಮ್ಮ ಚಿಕ್ಕಮ್ಮರ ಊರಿಗೆ ಬಂದಿದ್ದೆ. ಸೊ ಇವತ್ತು ಇಲ್ಲಿ ಸ್ಪೆಷಲ್ ಏನಪ್ಪ ಅಂತಂದರೆ ಕದರಮಂಡಲಿಗೆಯಲ್ಲಿ ಕಾಂತೇಶ ಅಂದರೆ ಆಂಜನೇಯ ಸ್ಪೆಷಲ್ಲು. ಸೊ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ಬನ್ನಿ ಗೈಸ್, ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀನಿ. ಸೊ ಈ ದೇವಸ್ಥಾನದೊಂದು ಹಿಸ್ಟ್ರಿ ಇದೆ. ನಾನು ಚಿಕ್ಕವಳಿದ್ದಾಗಿಂದನೂ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಆವಾಗವಾಗ ಊರಿಗೆ ಹೋದಾಗೆಲ್ಲ ಆ ದೇವಸ್ಥಾನಕ್ಕೆ ಹೋಗಿನೇ ಅಲ್ಲಿ ಪ್ರಸಾದ ತೊಗೊಂಡೆ ಮನೆಗೆ ಬರ್ತಾ ಇದ್ದೆ. ತುಂಬ ಪವರ್ಫುಲ್ ಕಾಂತೇಶ ಅಂದರೆ ಆಂಜನೇಯ ದೇವಸ್ಥಾನ ಇದು. ಇದರ ಬಗ್ಗೆ ಹೇಳಬೇಕು ಅಂತಂದರೆ ಇದು ಹಾವೇರಿ ಜಿಲ್ಲೆಯ ಒಂದು ಕದರಮಂಡಲಗಿ ಒಂದು ಚಿಕ್ಕ ಗ್ರಾಮ. ಆದರೆ ಗ್ರಾಮದ ಹೆಸರನ್ನು ಬೇರೆ ಬೇರೆ ಜಿಲ್ಲೆಗಳಿಗೂ ಗೊತ್ತಾಗುವಂತ ಮಾಡಿದ್ದು ಇಲ್ಲಿ ಒಂದು ಪಾಂಡವರ ಕಾಲದಲ್ಲಿ ನಿರ್ಮಿಸಲಾಗಿತ್ತಂತೆ. ಇದು ಅಂದರೆ ಆಂಜನೇಯ ದೇವಸ್ಥಾನನ ಇದನ್ನು ಕಾಂತೇಶ ದೇವಸ್ಥಾನ ಅಂತ ಕರೀತಾರೆ. ಈ ಆಂಜನೇಯ ಗುಡಿಯ ವಿಶೇಷತೆ ಏನಪ್ಪ ಅಂತಂದರೆ ಆಂಜನೇಯ ನೇರವಾಗಿ ನಿಂತಿರೋದು. ಬೇರೆಲ್ಲ ದೇವಸ್ಥಾನಗಳಲ್ಲಿ ನಮ್ಮ ಎಡ ಮಗ್ಗಲಿಗೋ ಇಲ್ವೇ ಬಲ ಮಗ್ಗಲಿಗೋ ತಿರುಗಿಕೊಂಡು ನಿಂತಿರೋದು ನೋಡಿರ್ತೇವೆ ನಾವು ಆಲ್ಮೋಸ್ಟ್ ಎಲ್ಲ ಕಡೆನೂ. ಬಟ್ ಈ ಆಂಜನೇಯ ಸ್ಟ್ರೇಟ್ ಆಗಿ ನಿಂತಿರೋದು ನೋಡಿ ಎಷ್ಟು ಚೆಂದಾಗಿ ಅಲಂಕಾರ ಮಾಡಿದ್ದಾರೆ ಅಂತಂದರೆ ನೋಡೋಕ್ಕೆ ಎರಡು ಕಣ್ಣು ಸಾಲೋದಿಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಆ್ಯಂಡ್ ಅಷ್ಟೇ ಫೇಮಸ್ ಆಗಿರುವಂಥ ಒಂದು ಕಾಂತೇಶ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ಒಂದು ಪೌರಾಣಿಕ ಹಿನ್ನೆಲೆ ಇರೋದು ಮತ್ತೊಂದು ವಿಶೇಷನೇ ಹೇಳ್ಬೋದು. ಪಾಂಡವರು ಒಂದು ಕೊನೆಯ ಅರಸನಾಗಿದ್ದಂಥ ಜಯಮೇಜಯ ಈ ದೇವಸ್ಥಾನವನ್ನು ಕಟ್ಟಿಸಿದ ಅಂತಂದು ಪ್ರತೀತಿ ಇದೆ ಅಂತೆ. ಈ ಕದರಮಂಡಲಿಗೆಯಲ್ಲಿರುವ ಆಂಜನೇಯ ದೇವಾಲಯವು ಅಂದರೆ ಕಾಂತೇಶ ಸ್ವಾಮಿ ದೇವಾಲಯ ಅತ್ಯಂತ ಒಂದು ಪ್ರಸಿದ್ಧವಾಗಿರುವಂತಹ ಒಂದು ದೇವಾಲಯ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇಲ್ಲಿನ ಹನುಮಂತನ ವಿಗ್ರಹ ಏನಿರುತ್ತಲ್ಲ ಅಂದರೆ ಕಾಂತೇಶ, ಅದನ್ನು ಆ ಮೂರ್ತಿಯನ್ನು ನಾವು ಕಾಂತೇಶ ಅಂತ ಕರೆಯುತ್ತಾರೆ. ಇದು ಒಂದು ಪ್ರಕಾಶಮಾನವಾದ ದೇವರು ಅಂತಲೇ ಅರ್ಥ. ಅಂದರೆ ಕಾಂತೇಶ ಅಂತಂದರೆ ಪ್ರಕಾಶಮಾನವಾದ ಅಂತ ದೇವರು ಅಂತಲೇ ಅರ್ಥ. ಇದು ಕದರಮಂಡಲಗಿ ಗ್ರಾಮಕ್ಕೆ ಒಂದು ದೊಡ್ಡ ಖ್ಯಾತಿಯನ್ನು ತಂದುಕೊಟ್ಟಿದೆ ಅಂತಲೇ ಹೇಳ್ಬೋದು ಕಾಂತೇಶ ದೇವರು. ಈ ದೇವಾಲಯಕ್ಕೆ ಕದರಮಂಡಲಗಿ ಎಂಬ ಹೆಸರು ಕೂಡ ಇಲ್ಲಿನ ಹನುಮಂತನ ವಿಗ್ರಹದ ಒಂದು ಪ್ರಭಾವದಿಂದ ಬಂದಿದೆ ಅಂತಂದು ಆ ಗ್ರಾಮದ ಒಂದು ಜನರು ನಂಬಿದ್ದಾರೆ. ಈಗ ಕದರಮಂಡಲಗಿ ಅಂತಂದರೆ ಏನು, ಆ ಹೆಸರಿನ ಅರ್ಥ ಏನು ಅಂತ ಅಂದರೆ ಕದರ್ ಅಂದರೆ ಕಿರಣಗಳು, ಮಂಡಲ ಅಂತಂದರೆ ಕಿರಣಗಳ ಸಮೂಹ, ಗಿ ಅಂತಂದರೆ ಗಾಮಿ ಅಥವಾ ನಡೆದವನು ಅಂತ ಅರ್ಥ. ಸೊ ಇದು ಆಂಜನೇಯನ ಹುಟ್ಟಿದ ಕೂಡಲೇ ಸೂರ್ಯನಿಗೆ ಕಿರಣಗಳನ್ನು ಹಿಡಿಯಲು ಹೋದಾಗ ಈ ಹೆಸರು ಬಂತಂತೆ. ಸೊ ಇದು ಹಿಸ್ಟ್ರಿ. ಆಮೇಲೆ ಇದು ಒಂದು ಪ್ರಮುಖವಾದಂತಹ ಧಾರ್ಮಿಕ ಸ್ಥಳ ಅಂತಲೇ ಫೇಮಸ್ ಆಗಿದೆ ಈ ಕದರಮಂಡಲಗಿ ಮಾರುತಿ ದೇವಸ್ಥಾನ. ಮತ್ತೇನು ವಿಶೇಷತೆ ಅಂತಂದರೆ ಈ ಕಾಂತೇಶನ ಒಂದು ವಿಗ್ರಹದ ಬಗ್ಗೆ ಹೇಳಬೇಕು ಅಂತಂದರೆ ಇಲ್ಲಿನ ಹನುಮಂತನ ವಿಗ್ರಹವು ಸುಂದರವಾದಂತಹ ಒಂದು ಅಲಂಕಾರ, ಹೊಳೆಯುವ ಕಣ್ಣುಗಳಿರುತ್ತೆ ಮತ್ತು ಅಗಲವಾದ ಭುಜಗಳಿಂದಾಗಿ ಒಂದು ಭಕ್ತರಿಗೆ ಬೆರಗುಗೊಳಿಸುವಂತಹ ಒಂದು ನೋಟವನ್ನು ನೀಡುತ್ತೆ. ಅಷ್ಟು ಒಂದು ಪ್ರಕಾಶಮಾನವಾದಂತಹ ಒಂದು ದೇವರು. ಹಾಗಾಗಿ ಈ ದೇವರನ್ನು ನಾವು ಕಾಂತೇಶ ಅಂತ ಕರೀತಾರೆ. ಒಂದು ಸಲ ಆದರೂ ನೀವು ಭೇಟಿ ಕೊಡಬೇಕು, ಹತ್ತಿರದಿಂದ ನೋಡಬೇಕು. ತುಂಬಾ ಒಂದು ಗುಡ್ ವೈಬ್ರೇಷನ್ ಬರುತ್ತೆ ಈ ದೇವಸ್ಥಾನದಲ್ಲಿ. ಆ್ಯಂಡ್ ಈ ಒಂದು ಕದರಮಂಡಲಿಗಿ ಈ ಗ್ರಾಮದ ಹೆಸರಲ್ಲೇ ಒಂದು ಪವರ್ಫುಲ್ ಇದೆ. ಏನಪ್ಪ ಅಂತಂದರೆ ಇದು ಆಂಜನೇಯನು ಹುಟ್ಟಿದ ಕೂಡಲೇ ಸೂರ್ಯನನ್ನು ಹಿಡಿಯೋಕ್ಕೆ ಹೋದ. ಸೊ ಈ ಘಟನೆಯನ್ನು ಇದು ಈ ಒಂದು ಹೆಸರು ಸೂಚಿಸ್ತದಂತೆ ಕದರಮಂಡಲಿಗಿ ಅಂತ. ಸೊ ಹಾಗಾಗಿ ಒಂದು ಪವರ್ಫುಲ್ ಆದಂಥ ಒಂದು ಹೆಸರು ಕೂಡ ಇದು, ಊರ ಹೆಸರು. ಆ್ಯಂಡ್ ಇಲ್ಲಿ ಪೂಜಾ ಸಮಯ ಹೇಗಪ್ಪ ಅಂತಂದರೆ ದೇವಸ್ಥಾನದಲ್ಲಿ ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಪೂಜಾ ಒಂದು ಕೈಂಕರ್ಯಗಳು ಆರಂಭ ಆಗುತ್ತೆ. ಸರಿಯಾಗಿ 11 ಗಂಟೆಗೆ ಮಹಾಮಂಗಳಾರತಿ ಮಾಡ್ತಾರೆ. ಹರಕೆ ಹೊತ್ತು ಬರುವಂತಹ ಕೆಲವು ಭಕ್ತಾದಿಗಳು ಕಾಂತೇಶನಿಗೆ ದೀರ್ಘದಂಡ ನಮಸ್ಕಾರ ಹಾಕಿ ತಮ್ಮ ಒಂದು ನಿಷ್ಠೆಯನ್ನು ತೋರಿಸ್ತಾರೆ. ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ವಿಶೇಷ ದಿನಗಳೊಂದು ಇಲ್ಲಿ ಅಭಿಷೇಕ ಕಾರ್ಯ ಕೂಡ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಒಂದು ಕಾಂತೇಶ ದೇವಸ್ಥಾನ ಜೊತೆಗೆ ಒಳಗೇ ಒಂದು ರಾಘವೇಂದ್ರ ಸ್ವಾಮಿ ಒಂದು ದೇವಸ್ಥಾನ ಕೂಡ ಇದೆ. ಆಮೇಲೆ ಕನಕದಾಸರದ್ದು ಒಂದು ದೇವಸ್ಥಾನ ಕೂಡ ಇದೆ. ಅಲ್ಲಿ ಎರಡು ಕಡೆನೂ ನಾವು ಭೇಟಿ ಕೊಟ್ಟು ಬಂದ್ವಿ. ಆಮೇಲೆ ನವಗ್ರಹ ಒಂದು ಮೂರ್ತಿಗಳು ಸಹ ಇದ್ದರು, ಅದಕ್ಕೂ ಕೂಡ ನಮಸ್ಕಾರ ಮಾಡಿಕೊಂಡು ನಾವು ಬಂದ್ವಿ. ಆಮೇಲೆ ಈ ದೇವಸ್ಥಾನದ ಇನ್ನೊಂದು ವೈಶಿಷ್ಟ್ಯತೆ ಏನು ಅಂತಂದರೆ ಪಾದರಕ್ಷೆಗಳು, ಕಾಂತೇಶನ ಒಂದು ಪಾದರಕ್ಷೆಗಳು.
ಅದನ್ನು ಪೂಜೆ ಮಾಡ್ತಾರೆ ಅಲ್ಲಿಟ್ಟು. ಅದಕ್ಕೆ ಒಂದು ಸಣ್ಣದಾದಂಥ ಒಂದು ಗುಡಿ ಕಟ್ಟಿ ಒಂದು ಎಷ್ಟು ದೊಡ್ಡ ಒಂದು ಪಾದರಕ್ಷೆಗಳು ಅಂತಂದರೆ ನೀವು ನೋಡಿದರೆ ಆಶ್ಚರ್ಯ ಆಗ್ತೀರಾ. ಈ ವರ್ಷ ಒಂದು ಹೊಸ ಪಾದರಕ್ಷೆಗಳನ್ನು ಮಾಡಿ ಅಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಅದು ನೆಕ್ಸ್ಟ್ ಇಯರಿಗೆ ಸವೆದು ಹೋಗಿರುತ್ತಂತೆ. ಪಾದರಕ್ಷೆಗಳು ಈ ವರ್ಷ ಇಟ್ಟಿದ್ದು ನೆಕ್ಸ್ಟ್ ಇಯರಿಗೆ ಸವೆದು ಹೋಗಿರುತ್ತಂತೆ. ಏನು ಆಶ್ಚರ್ಯ ಅಲ್ವಾ. ಸೊ ಆ ಪಾದರಕ್ಷೆಗಳನ್ನು ಬಿಟ್ಟು ಹೋದರೆ ಆಂಜನೇಯ ಅವುಗಳನ್ನು ತೊಟ್ಟು ಊರೆಲ್ಲ ಸುತ್ತುತ್ತಾನೆ ಅಂತ ಒಂದು ನಂಬಿಕೆ ಆ ಗ್ರಾಮದ ಒಂದು ಜನರಲ್ಲಿದೆ ಅಂತೆ. ಹಾಗಾಗಿ ಈ ಪಾದರಕ್ಷೆಗಳಿಗೆ ಪೂಜೆ ಮಾಡಿ ದೇವ್ರದ ಮುಂದೆ ಇಡ್ತಾರೆ ಅಂತಂದು ಹೇಳ್ಬೋದು. ಆ್ಯಂಡ್ ನೋಡಿ ಇದೇ ಪಾದರಕ್ಷೆಗಳು. ಒಂದು ಫಸ್ಟು ನಾನು ನಮಸ್ಕಾರ ಮಾಡ್ತಾ ಇರೋದು ಹೊಸ ಪಾದರಕ್ಷೆಗಳು, ಈ ಕಡೆ ಇರೋದು ಹಳೆ ಪಾದರಕ್ಷೆಗಳು. ಅವು ಸವೆದು ಹೋಗಿದೆ ಅಂತೆ. ನಾನೇ ನೋಡಿದೆ ಸವೆದು ಹೋಗಿರೋದು. ನಂಗೆ ತುಂಬಾ ಆಶ್ಚರ್ಯ ಆಯಿತು ಆ್ಯಂಡ್ ತುಂಬಾ ಖುಷಿನೂ ಆಯಿತು ಆ ದೇವಸ್ಥಾನಕ್ಕೆ ಹೋಗಿ. ಇನ್ನೊಂದೇನು ಅಂತಂದರೆ ರಾಘವೇಂದ್ರ ಸ್ವಾಮಿಗಳ ಒಂದು ಫ್ರಂಟ್ ಇದೆಯಲ್ಲ ಮೂರ್ತಿ, ಅಲ್ಲಿ ನಮಸ್ಕಾರ ಮಾಡಿಕೊಂಡು ಬ್ಯಾಕ್ ಸೈಡ್ ಅವ್ರದ್ದು ಒಂದು ಚಿತ್ರ ಗೋಡೆ ಮೇಲೆ ಬಿಡಿಸಿದ್ದಾರೆ. ಸೊ ಅಲ್ಲಿ ಏನೋ ಒಂದು ಕಾಯಿನ್ ಇಟ್ಟು ನಾವೇನಾದರೂ ಅಂದ್ಕೊಂಡು ಕಾಯಿನ್ ಇಟ್ಟರೆ ಅದು ಅಲ್ಲೇ ನಿಲ್ಲುತ್ತಂತೆ, ಇಲ್ಲ ಅಂದರೆ ನಿಲ್ಲಲ್ಲ ಅಂತ ಒಟ್ಟು ಒಂದು ಹೇಳಿದರು ನಮ್ಮ ಅಕ್ಕ. ಸೊ ಹಾಗಾಗಿ ನಾನು ಏನೋ ಅಂದ್ಕೊಂಡಿಟ್ಟೆ, ಅದು ನಿಲ್ತು. ತುಂಬ ಖುಷಿ ಆಯಿತು. ಇದು ದೇವ್ರದ್ದು ರಥ. ಆ್ಯಂಡ್ ನಮ್ಮ ಕೈಲಾದಷ್ಟು ನಾವು ಸಹಾಯವನ್ನು ಮಾಡ್ಬೋದಂತೆ ದೇವಸ್ಥಾನಕ್ಕೆ, ಅನ್ನದಾನಕ್ಕೆ. ಹಾಗಾಗಿ ನನ್ನ ಕೈಲಾದಷ್ಟು ನಾನು ಸೇವೆಯನ್ನು ಕೊಟ್ಕೊಂಡು ಬಂದ್ವಿ. ಅಲ್ಲಿ ಪ್ರಸಾದನೂ ಇತ್ತು, ಅನ್ನ ಮತ್ತು ಕೇಸರಿ ಬಾತು, ಸಾಂಬಾರು, ಆಮೇಲೆ ಮುಳುಗಾಯಿ ಪಲ್ಯ. ಏನೋ ಇರಲಿ, ದೇವಸ್ಥಾನದಲ್ಲಿರುವಂಥ ಊಟನೇ ಮಜಾನೇ ಬೇರೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ ದೇವಸ್ಥಾನದ ಪ್ರಸಾದ. ಒಂದು ಅದು ಟೇಸ್ಟು ಎಂಥ ಹೋಟೆಲ್ಗೆ ಹೋಗಿ ತಿಂದ್ರೂ ಆ ಟೇಸ್ಟ್ ಸಿಗಲ್ಲ, ಅಂಥ ಒಂದು ವಿಶಿಷ್ಟತೆ ಇರುತ್ತೆ ಆ ಊಟದಲ್ಲಿ. ತುಂಬಾ ಖುಷಿ ಆಯಿತು. ಅಲ್ಲೆಲ್ಲ ಮುಗಿಸ್ಕೊಂಡು ಬ್ಯಾಕ್ ಸೈಡು ಒಂದು ಹೊಳೆ ಅಂದರೆ ನದಿ ಥರ ಮಾಡಿದ್ದಾರೆ. ಅಲ್ಲಿ ಒಳಗೆ ಅಂದರೆ ಅಲ್ಲಿ ಯಾರಿಗೂ ಅಲೋ ಮಾಡಲ್ಲ, ಗೇಟೆಲ್ಲ ಮಾಡಿದ್ದಾರೆ. ಹೊರಗೆ ನಿಂತ್ಕೊಂಡು ನೋಡ್ಬೋದು. ಮಿಡ್ಲು ಆಂಜನೇಯನೊಂದು ಇದು ಮಾಡಿದ್ದಾರೆ ಮೂರ್ತಿನ. ಅಂದರೆ ವರ್ಷ ಒಂದು ಕಾರ್ತಿಕೋತ್ಸವವನ್ನು ಮಾಡ್ತಾರೆ ಆಂಜನೇಯಂದು. ಸೊ ಆವಾಗ ತುಂಬ ಜನ ಬರ್ತಾರೆ. ಅಂದರೆ ಆ ನದಿಲಿ ಒಂದು ಮೂರ್ತಿಯನ್ನು, ಆಂಜನೇಯನ ಮೂರ್ತಿಯನ್ನು ಕೂರಿಸಿ ಸುತ್ತುವರಿತಾರೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಏನೋ ನಾನು ಅಟೆಂಡ್ ಆಗಿ ಒಂದು ನೋಡಿದ್ದೆ ನಾನಲ್ಲಿ, ತುಂಬಾ ಚೆನ್ನಾಗಿತ್ತು. ನೀವು ಬಿಡು ಸಿಕ್ಕಾಗ ಆ ಕಡೆ ಹೋದಾಗ, ಅಂದರೆ ಹಾವೇರಿ ಕಡೆ ಹೋದಾಗ ಒಂದು ಸಲ ಭೇಟಿ ಮಾಡಿ ಬನ್ನಿ ಅಂತ ಹೇಳ್ತೀನಿ. ನೀವು ಈ ಪವರ್ಫುಲ್ ಆಂಜನೇಯನ ದೇವಸ್ಥಾನಕ್ಕೆ ಭೇಟಿ ಮಾಡಿ ಅಂತಲೇ ಹೇಳ್ತೀನಿ. ನಿಮ್ಮೆಲ್ಲ ಕಷ್ಟಗಳನ್ನು ಒಂದು ಪರಿಹಾರ ಮಾಡ್ಕೊಳ್ಳಿ, ಅಷ್ಟೇ ಹೇಳೋದು. ಕಾರ್ತಿಕ್ ಮಾಸದಲ್ಲಿ ತೆಪ್ಪೋತ್ಸವ ನಡೆಸ್ತಾರಂತೆ ಆಂಜನೇಯಂದು. ಸೊ ಭಾಳ ಮಸ್ತ್ ಐತಿ. ಫಿಶ್ ಹತ್ರ ಸಿಕ್ಕಾಪಟ್ಟೆ ಇದಾವೆ, ಆಮೆ ಇದಾವೆ. ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಫಿಶ್ ಹತ್ರ ನಮ್ಮ ತಮ್ಮ ಕ್ಯಾಪ್ಚರ್ ಮಾಡ್ಯಾನ. ಈಗ ಕಲ್ಯಾಣ ಮಂಟಪ ತೋರಿಸ್ತೀನಿ, ಬನ್ನಿ ಗೈಸ್. ಇಲ್ಲಿ ಕೆಳಗೆ ಪ್ರಸಾದ ಐತಿ, ಮೇಲೆ ಕಲ್ಯಾಣ ಮಂಟಪ ಐತಂತ. ಪ್ರಸಾದ ತಗೊಳ್ಳೋಣ ಬನ್ನಿ.
ಇವಾಗ ಊಟ ಮಾಡ್ಕೊಂಡು ಬಂದ್ವಿ. ಊಟ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಇಲ್ಲಿಂದ ಮನೆಗೆ ಹೋಗೋಣ ಬನ್ನಿ. ಹಾಯ್ ಗಾಯ್ಸ್, ಜಸ್ಟ್ ಮನೆಗೆ ಬಂದೆ ದೇವಸ್ಥಾನದಿಂದ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ಎಲ್ಲ ಪೂರ್ತಿ ದೇವಸ್ಥಾನ ನೋಡಿಕೊಂಡು ಅಲ್ಲೇ ಪ್ರಸಾದ ಇತ್ತು, ಪ್ರಸಾದ ತೊಗೊಂಡು ಬಂದ್ವಿ. ನೀವು ಈ ಸೈಡ್ ಬಂದಾಗ ಕದರಮಂಡಲಿಗೆ ಕಾಂತೇಶಿಗೆ ಭೇಟಿಯಾಗಿ. ತುಂಬ ಪವರ್ಫುಲ್ ಆಂಜನೇಯ, ಇದು ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್. ಈ ಕಡೆ ಬಂದರೆ ಆಂಜನೇಯಗೆ ಭೇಟಿಯಾಗಿ ಹೋಗಿ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.